ರಾಜ್ಯದಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ಗೆ ಹಾಹಾಕಾರ. ಕೆಲವೇ ಕ್ಷಣಗಳಲ್ಲಿ ಕೆಎಚ್ ಮುನಿಯಪ್ಪ ಮಹತ್ವದ ಸಭೆ. ಆಹಾರ ಇಲಾಖೆ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಐಒಸಿ, ಎಚ್ಪಿಸಿ, ಡಿಪಿಸಿ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ. ಅಂದರೆ ಈ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉದ್ಭವ ಆಗಿದೆಯಲ್ಲ, ಹೋಟೆಲ್ ಮಾಲೀಕರು ಒಂದು ಕಡೆಯಿಂದ ಪತ್ರ ಬರಿತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಹಾಸ್ಟೆಲ್ಲು, ದೇವಸ್ಥಾನ, ಹಾಸ್ಪಿಟಲ್ಲು, ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗ್ಯಾಸಿಂದ ಸಮಸ್ಯೆಗಳಾಗ್ತಾ ಇದೆ. ಸದ್ಯದ ಚಿತ್ರಣ ಏನು, ಮತ್ತು ಮುಂದಿನ ಪರಿಸ್ಥಿತಿಗೇನು, ಏನು ವ್ಯವಸ್ಥೆ ಆಗ್ತಾ ಇದೆ, ಏನು ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದೆ, ಇದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗತ್ತೆ. ಕೆಲವು ಕಡೆಯಲ್ಲಿ ಮನೆಗಳಿಗೆ ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾಸು, ಅಷ್ಟರ ಮಟ್ಟಿಗೆ ಸಮಸ್ಯೆ ಉದ್ಭವ ಆಗ್ತಾ ಇದೆ ಕೆಲವು ಕಡೆ ಓಕೆ ಫೈನ್, ನೆನ್ನೆ ಮೊನ್ನೆಗೆಲ್ಲ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. ಬಟ್ ಡೀಟೇಲ್ಸ್ ಸಿಗಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತಿಗೆ ಇವತ್ತು ಮಹತ್ವದ ಸಭೆ ಕೂಡ ಆಗಿದೆ. ಆ ಸಭೆಯಲ್ಲಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಈ ಸಭೆಯ ನಂತರ ಏನು ನಿರ್ಧಾರಗಳನ್ನು ಕೈಗೊಳ್ತಾರೆ, ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ಮುನಿಯಪ್ಪನವ್ರು ಮನವಿ ಮಾಡ್ಕೊಳ್ತಾ ಇದ್ರು, ಒಂದು 10 ದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ತಾಳ್ಮೆಯಿಂದ ಸಮಾಧಾನದಿಂದ ಇರಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ. ಬಟ್ ಕೆಲವು ಕಡೆ ತೀವ್ರ ಸಂಕಷ್ಟ ಸಮಸ್ಯೆ ಆಗ್ತಾ ಇರೋದ್ರಿಂದ ತಾಳ್ಮೆಯಿಂದ ಇರೋದಾದ್ರೆ ಹೆಂಗೆ? ಕೆಲವ್ರದ್ದು ಹೊಟ್ಟೆಪಾಡು ನೋಡಿ, ಆಟೋದವ್ರಿಗೂ ಕೂಡ ಸಮಸ್ಯೆ, ಹೋಟೆಲ್ ಅವ್ರಿಗೆ ಸಮಸ್ಯೆ, ದಿನ ದುಡ್ಕೊಂಡು ತಿಂತಿದ್ದವ್ರಿಗೆ ಸಮಸ್ಯೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆ. ಸೊ ಅವರೆಲ್ಲ ಆತಂಕ ವ್ಯಕ್ತಪಡಿಸ್ತಾ ಇದ್ರು, ಇಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ. ಮುನಿಯಪ್ಪನವ್ರು ಮನವಿ ಮಾಡ್ಕೊಂಡ್ರೂ ಕೂಡ ಆಲ್ಟರ್ನೇಟಿವ್ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಅಲ್ವಾ, ಫೋಕಸ್ ಮಾಡಬೇಕಾಗತ್ತೆ ಅಲ್ವಾ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಇವತ್ತೊಂದು ಸಭೆ ಇದೆ. ಈ